ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜೇಂದ್ರ ಅವರಿಗೆ ಇವತ್ತು 50ನೇ ಹುಟ್ಟುಹಬ್ಬದ ಸಂಭ್ರಮ. ಆ ಸಂಭ್ರಮದ ನಡುವೆ ವಿಜೇಂದ್ರ ಅವರು ಬೆಳಗಾಂನಲ್ಲಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇದರ ನಡುವೆ ಇದೀಗ ರಾಜ್ಯದ ಯುವ ಮುಖಂಡರಾಗಿರುವಂಥ ಮತ್ತು ಬಿಜೆಪಿಯನ್ನು ಸ್ವಲ್ಪ ದೂರ ಸರಿದಿರುವಂಥ ಮತ್ತು ಈ ವಂಶ ಪಾರಂಪರ್ಯ ಆಡಳಿತಕ್ಕೆ ಕೊನೆ ಹಾಡಲೇಬೇಕೆನ್ನುವಂಥ ಒಂದು ಶ್ರಮವನ್ನು ಪಡ್ತಾ ಇರುವಂಥ ಮತ್ತು ವಿರೋಧವನ್ನು ಹಾಕ್ತಾ ಇರುವಂಥ ಪ್ರತಾಪ್ ಸಿಂಹ ಅವರು ಇದೀಗ ವಿಜೇಂದ್ರ ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಕೆಲವೊಂದು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ಆ ಟ್ವೀಟ್ ಇದೀಗ ಬಹು ಚರ್ಚೆಗೆ ಕಾರಣವಾಗಿದೆ. ಹಾಗಾದರೆ ವಿಜೇಂದ್ರ ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಪ್ರತಾಪ್ ಸಿಂಹ ಅವರು ಮಾಡಿದಂಥ ಈ ಶುಭಾಶಯದ ಟ್ವೀಟ್ನಲ್ಲಿ ಏನೆಲ್ಲ ಇದೆ, ಯಾವ ಹೇಳಿಕೆಯನ್ನು ಹೇಳಿ ಇದೀಗ ವಿಜೇಂದ್ರ ಅವರನ್ನ ಹಾಡಿ ಹೊಗಳಿ ಅಟ್ಟಕ್ಕೇರಿಸಿದ್ದಾರೆ, ಇದರಲ್ಲಿ ಏನಾದರೂ ಒಂದು ದ್ವಂದ್ವ ಇದೆಯಾ, ಇದರಲ್ಲಿ ಏನಾದರೂ ಒಂದು ವ್ಯಂಗ್ಯ ಇದೆಯಾ, ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ವೀಕ್ಷಕರೇ, ಇಲ್ಲಿ ಎರಡು ಪ್ರಮುಖವಾದ ವಿಷಯಗಳನ್ನ ಹೇಳ್ತೇನೆ. ಒಂದು, ವಿಜೇಂದ್ರ ಅವರ 50ನೇ ಹುಟ್ಟುಹಬ್ಬ. ವಿಜೇಂದ್ರ ಅವರ 50ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಅವರು ಬೆಳಗಾಮಿನ ರೈತರ ಕಬ್ಬು ಬೆಳೆಗಾರರ ಜೊತೆಗೆ ನಿಂತು ಅಲ್ಲಿ ಮಿನಿಮಮ್ ರೇಟನ್ನು ಫಿಕ್ಸ್ ಮಾಡಬೇಕು, ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಆಗ್ತಿದೆ ಎನ್ನುವಂಥ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ಇದೀಗ ಬೆಳಗಾಮಿನ ಅಥವಾ ಉತ್ತರ ಕರ್ನಾಟಕದ ರೈತರ ಜೊತೆಗೆ ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡ್ತಿದ್ದಾರೆ ಮತ್ತು ಸರ್ಕಾರ ಮಿನಿಮಮ್ ಪ್ರೈಸ್ ಅನ್ನು ನಿಗದಿ ಮಾಡಲೇಬೇಕೆನ್ನುವಂಥ ಒಂದು ಅಹೋರಾತ್ರಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದು ಒಂದನೇ ವಿಷಯ. ಎರಡನೇದಾಗಿ, ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರಿಗೆ ಜೊತೆಗೆ ಈ ಬಿಜೆಪಿಯ ವಂಶ ಪಾರಂಪರ್ಯ ಆಡಳಿತ ಇದೆಯಲ್ಲ, ಅಪ್ಪನಿಂದ ಮಗನಿಗೆ, ಮಗನಿಂದ ಮೊಮ್ಮಗನಿಗೆ ಇರುವಂಥ ಕೆಲವೊಂದು ಆಡಳಿತ ವಿರುದ್ಧವಾಗಿ ಪ್ರತಾಪ್ ಸಿಂಹ ಅವರು ಪದೇ ಪದೇ ಬಿಜೆಪಿ ವಿರುದ್ಧ, ತಮ್ಮ ಪಕ್ಷದ ವಿರುದ್ಧ ಹರಿಹಾಯ್ತಾ ಇದ್ರು. ಅಂದರೆ ಕಾಂಗ್ರೆಸ್ನ ವಿರುದ್ಧ ಹರಿಹಾಯ್ತಾನೆ ಇರ್ತಾರೆ. ಅದು ಇಂದಿರಾ ಗಾಂಧಿ ಕುಟುಂಬ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕುಟುಂಬ ಆಗಿರ್ಬೋದು, ರಾಮಲಿಂಗಾರೆಡ್ಡಿ ಕುಟುಂಬ ಆಗಿರ್ಬೋದು, ಜಾರಕಿಹೊಳಿ ಕುಟುಂಬ ಆಗಿರ್ಬೋದು, ಹೀಗೆ ಸಿದ್ದರಾಮಯ್ಯ ಕುಟುಂಬ, ಹೀಗೆ ಅವರ ವಿರುದ್ಧ ಹರಿಹಾಯ್ತಾನೆ ಇರ್ತಾರೆ. ಜೊತೆಗೆ ಬಿಜೆಪಿಲೂ ಕೂಡ ಕೆಲವೊಂದು ಕಡೆ ವಂಶ ಪಾರಂಪರ್ಯ ಇದೆ, ಅಪ್ಪನಿಂದ ಮಕ್ಕಳಿಗೆ ಬರುತ್ತೆ. ಅದರಲ್ಲೂ ಮುಖ್ಯವಾಗಿ ಯಡಿಯೂರಪ್ಪನ ಮಕ್ಕಳಿಗಿಬ್ಬರು, ಅದು ಈಶ್ವರಪ್ಪನ ಮಕ್ಕಳಿಗೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕಡೆ ನೀವು ಅಶ್ವಥ್ ನಾರಾಯಣ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಎಲ್ಲ ಕಡೆಯಲ್ಲೂ ಕೂಡ ರಾಜ್ಯದಲ್ಲಿ ನಿರಾಣಿ ಕುಟುಂಬ ಆಗಿರ್ಬೋದು, ಅಥವಾ ಜೊಲ್ಲೆ ಕುಟುಂಬ ಆಗಿರ್ಬೋದು, ಹೀಗೆ ಅಥವಾ ಅರವಿಂದ್ ಲಿಂಬಾವಳಿ ಕುಟುಂಬ ಆಗಿರ್ಬೋದು, ಹೀಗೆ ಅನೇಕರ ವಿರುದ್ಧ ಬಿಜೆಪಿಯ ಯುವ ನಾಯಕನಾಗಿರುವಂಥ ಪ್ರತಾಪ್ ಸಿಂಹ ಅವರು ಹರಿಹಾಯ್ತಾನೆ ಇದ್ರು. ಯಾಕಂದರೆ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿದಂಥವ್ರು, ಅವರಿಗೆ ಹಿನ್ನೆಲೆ ಇರಲಿಲ್ಲ. ಅಂಥವ್ರೊಬ್ಬರ ಮುಖ್ಯಮಂತ್ರಿ ಆಗಿರುವಾಗ ನಾವು ಯಾಕೆ ಆಗಬಾರ್ದು? ಒಬ್ಬ ಚಹಾ ಮಾರುವವನು ಇಡೀ ದೇಶದ ಪ್ರಧಾನಮಂತ್ರಿಯಾಗಿ ಮೂರು ಅವಧಿಗೆ ಆಯ್ಕೆ ಆಗ್ತಾರಂದ್ರೆ ನಮ್ಮಂತ ಅಥವಾ ಇಂಡಿವಿಜುವಲ್ ಆಗಿ ಬ್ಯಾಕಪ್ ಇಲ್ಲದೆ ಬಂದು ಯಾಕೆ ಆಗಬಾರ್ದು ಎನ್ನುವಂಥ ಒಂದು ಧೋರಣೆ ಇಟ್ಕೊಂಡು ರಾಜ್ಯದ ಅಂದರೆ ಈ ಹೆರಿಡಿಟಿ ಆಗಿ ಬಂದಂಥ ಅಪ್ಪನಿಂದ ಮಗನಿಗೆ ಬರುವಂಥ ರಾಜಕಾರಣವನ್ನು ವಿರೋಧ ಮಾಡ್ತಾ ಇದ್ರು. ಜೊತೆಗೆ ಒಂದು ವೇಳೆ ಅಪ್ಪನಿಂದ ಮಗನಿಗೆ ಬರಬೇಕಂದ್ರೆ ಅದು ಪ್ರಜಾಪ್ರಭುತ್ವ ಆಗಲ್ಲ, ಅದು ರಾಜ್ಯ ಅಥವಾ ರಾಜರ ವಂಶಸ್ಥರ ಆಡಳಿತಕ್ಕೆ ಒಂದು ಮಾದರಿ ಆಗುತ್ತೆ ಅನ್ನುವಂಥ ಧೋರಣೆಯನ್ನು ಅಥವಾ ವಿರೋಧವನ್ನು ಹಾಕ್ತಾ ಬಂದಿದ್ರು. ಅದರ ಹಿನ್ನೆಲೆಯಲ್ಲಿ ಅವರಿಗೆ 2024ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಟಿಕೆಟ್ ತಪ್ಪಿತ್ತು. ಅದು ಬೇರೆ ಬೇರೆ ಕಾರಣಕ್ಕಾಗಿ, ಅದು JDSನ ಬೆಲ್ಟನ್ನು ಅಥವಾ ಕುಮಾರಸ್ವಾಮಿ ಅವರ ಒತ್ತಡಕ್ಕೂ ಅದು ಯಾವುದೋ ಒಂದು ಕಾರಣಕ್ಕೆ ಕೊಡಗು ಮತ್ತು ಮೈಸೂರು ವಿಭಾಗದ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ತಪ್ಪಿ ಅದು ಯದುವೀರ್ ಒಡೆಯರಿಗೆ ಹೋಗಿ ಅವರು ಕೂಡ ಗೆದ್ದರು. ಅದಾದ ನಂತರ ಅಸಮಾಧಾನ ಭುಗಿಲೆತ್ತು ಮತ್ತು ವಿಜೇಂದ್ರ ಆಗಿರ್ಬೋದು, ಯಡಿಯೂರಪ್ಪನ ಆಗಿರ್ಬೋದು, ಹೀಗೆ ಪಕ್ಷದ ಅನೇಕ ನಾಯಕರ ವಿರುದ್ಧ ಮುಗಿಬೀಳ್ತಾನೆ ಇದ್ರು. ಜೊತೆಗೆ ಅವರು ರೆಬಲ್ ನಾಯಕರಾದಂಥ ಯತ್ನಾಳ್ ಬಣವನ್ನು ಗುರುತಿಸಿಕೊಂಡು ಸ್ವಲ್ಪ ಅವರ ಮಟ್ಟಿಗೆ ಅಥವಾ ಯತ್ನಾಳ್ ಅವರ ಪರವಾಗಿ, ಅರವಿಂದ್ ಲಿಂಬಾವಳಿ ಅವರ ಪರವಾಗಿ, ಹೀಗೆ ಸಿದ್ದೇಶ್ ಅವರ ಪರವಾಗಿ ಅಥವಾ ಕುಮಾರ್ ಬಂಗಾರಪ್ಪ ಅವರ ಪರವಾಗಿ ಕೆಲವೊಂದು ಮೀಟಿಂಗ್ ಅಟೆಂಡ್ ಆಗಿ ಈ ವಿರೋಧಿ ಬಣದಲ್ಲಿ ಕೂಡ ಗುರುತಿಸಿಕೊಂಡ್ರು. ಅವರಿಗೆ ಪರೋಕ್ಷವಾಗಿ ಆರೋಸಕ್ ಅವರ ಒಂದು ತಟಸ್ಥ ಬಣದ ಸಹಕಾರವು ಇತ್ತು ಎನ್ನುವುದು ಇದೀಗ ಸಾಬೀತಾಗಿದೆ. ಅದಾದ ನಂತರ ವಿಜೇಂದ್ರ ಅವರು ಮೈಸೂರಿನಲ್ಲಿ ಮೀಟಿಂಗ್ ಆದಾಗ ಅಥವಾ ಮೂಡ ಹಗರಣದ ಒಂದು ಪ್ರೊಟೆಸ್ಟ್ ಆದಾಗ ವಿಜೇಂದ್ರ ಅವರು ಪ್ರತಾಪ್ ಸಿಂಹ ಅವರು ಒಟ್ಟೊಟ್ಟಿಗೆ ಕಾಣಿಸ್ಕೊಂಡಾಗಿರ್ಬೋದು, ಮತ್ತೆ ಅವರಿಗೆ ಸಾಲ ಹಾಕಿದ್ದಾಗಿರ್ಬೋದು, ಅವೆಲ್ಲವೂ ಕೂಡ ಗೊತ್ತಿರುವಂಥ ವಿಷಯವೇ. ಆದರೂ ಕೂಡ ಎಲ್ಲೋ ಒಂದು ಕಡೆ ಎಲ್ಲಿ ಚಾನ್ಸ್ ಸಿಗುತ್ತಲ್ಲ ಅಲ್ಲೆಲ್ಲ ಕಡೆ ಪರೋಕ್ಷವಾಗಿ ಈ ವಂಶ ಪಾರಂಪರ್ಯದ ಆಡಳಿತದ ವಿರುದ್ಧ ಅಥವಾ ರಾಜಕಾರಣದ ವಿರುದ್ಧ ಪ್ರತಾಪ್ ಸಿಂಹ ಅವರು ವಿರೋಧವನ್ನು ಮಾಡ್ತಾನೆ ಬಂದಿದ್ರು. ಆದರೆ ಎಲ್ಲೋ ಒಂದು ಕಡೆ ತಮ್ಮ ಮಾತಿನಲ್ಲಿ ನಿಗಾ ಕಳ್ಕೊಂಡಂತೆ ಅಥವಾ ಪಕ್ಷಕ್ಕೆ ಮುಜುಗರವಾಗುವಂತೆ ಮಾಡಿದಂಥ ಒಂದು ವಿಷಯ ಅಂದರೆ ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ಅವರ ನಡುವೆ ಆದಂಥ ಒಂದು ಅಸಹ್ಯವಾದ ಮಾತಿನ ಚಕಮಕಿ ಇದೆಯಲ್ಲ, ಅದು ಬಿಜೆಪಿಗೆ ಒಂದು ಕಡೆ ಮುಜುಗರ ಆದರೆ ಮತ್ತೊಂದು ಕಡೆ ಪ್ರದೀಪ್ ಈಶ್ವರ್ ಅವರಿಂದ ಕಾಂಗ್ರೆಸ್ಗೂ ಕೂಡ ಮುಜುಗರ ಆಯಿತು. ಇವರ ಜಗಳ ಎಲ್ಲಿಗೆ ಹೋಗಿ ನಿಂತಂದ್ರೆ ಇವರ ಜಗಳವನ್ನ ಅಥವಾ ಮಾತಿನ ಸಮರವನ್ನ ನಿಲ್ಲಿಸಲಿಕ್ಕೆ ಸ್ವತಃ ಅಮೆರಿಕದ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರೇ ಮಧ್ಯಸ್ಥಿಕೆಯನ್ನು ವಹಿಸ್ತಾರೆ ಮತ್ತು ಇದರ ಸಕ್ಸಸ್ ಆದವರಿಗೆ ನೊಬೆಲ್ ಪಾರಿತೋಷಕ ಕೂಡ ಸಿಗತ್ತೆ ಎನ್ನುವಂಥ ವ್ಯಂಗ್ಯವಾದ ಟ್ವೀಟ್ ಕೂಡ ಅಥವಾ ವ್ಯಂಗ್ಯವಾದ ಮಾತು ಕೂಡ
ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ ಆಗಿತ್ತು ಮತ್ತು ವೈರಲ್ ಆಗಿತ್ತು. ಅಷ್ಟರ ಮಟ್ಟಿಗೆ ಇಬ್ಬರು ಕೂಡ ಅಸಹ್ಯಕರವಾದ ಮಾತಿನ ನಡುವೆ ತಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಬೀದಿಗೆ ತಂದು ನಿಲ್ಲಿಸಿದ್ರು ಮತ್ತು ಜನರಿಂದ ಕ್ಯಾಕರ್ಸಿ ಉಗಿಸಿಕೊಳ್ಳುವಂತಹ ಪರಿಸ್ಥಿತಿ ಕೂಡ ಈ ಇಬ್ಬರು ಬಂದಿದ್ರು. ಅದಾದ ನಂತರ ಎಲ್ಲೋ ಒಂದ್ ಕಡೆ ಪಕ್ಷದಿಂದ ನೋಟಿಸ್ ಬರ್ಬೋದು, ಪಕ್ಷದಿಂದ ಹಿನ್ನಡೆ ಆಗೋದು ಅಂತ ಕಾರಣಕ್ಕಾಗಿ ಈ ತರದ ಟ್ವೀಟ್ ಅನ್ನ ಮಾಡಿದ್ರ ಅಥವಾ ಇಲ್ಲಿಯ ತನಕ ಹೀಗೆ ಬಂದು ಇನ್ನೂ ನಾನು ಆ ವ್ಯಂಗ್ಯದ ಟ್ವೀಟ್ ಮುಖಾಂತರ ವಿಜೇಂದ್ರ ಅವ್ರನ್ನ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಮಾಡ್ತಾರೆ ಅನ್ನುವಂಥ ಟ್ವೀಟ್ ಮಾಡಿದ್ರೆ ಕೂಡ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಅವರು ಟ್ವೀಟ್ ನಲ್ಲಿ ಅಷ್ಟು ಸ್ಪಷ್ಟವಾಗಿ ಬರೀತಾರೆ, ಇಲ್ಲೇ ತನಕ ಮಾಡಿರೋದಂತ ಟ್ವೀಟ್ ಅದು ನೋಡಿ. ಈ ಟ್ವೀಟ್ ಮಾಡೋದ್ರ ಹಿಂದೆ ನಾನು ಒಂದು ವಿಷಯವನ್ನು ಹೇಳ್ತೇನೆ. ಸರ್ಕಾರ ಗುಂಡಿ ಬಿದ್ದಿದೆ, ಗ್ಯಾರಂಟಿ ಯೋಜನೆಗೆ ಹಣ ಕೊಡ್ತಿಲ್ಲ, ಬೇರೆ ಬೇರೆ ಅವ್ಯವಹಾರ ಆಗ್ತಿದೆ, ಬೇರೆ ಬೇರೆ ಭೂಕ ಬಳಕೆ ಆಗ್ತಿದೆ, ಬೇರೆ ಬೇರೆ ಹಗರಣ ಆಗ್ತಿದೆ. ಆದ್ರೂ ಕೂಡ ಬಿಜೆಪಿ ಅವರು ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾ ಇಲ್ಲ. ಸರ್ಕಾರದ ಸಂಘಟನೆ ಅಥವಾ ಬಿಜೆಪಿ ಸಂಘಟನೆ ಮಕಾಡಿ ಮಲಗಿದೆ. ವಿಜಯೇಂದ್ರ ಅವರಿಗೆ 6 ವರ್ಷ ಕಂಡ್ರೆ ಆಗ್ತಿಲ್ಲ, 6 ವರ್ಷಕ್ಕೆ ಅವರಿಗೆ ಸಿಟಿ ರವಿ ಕಂಡ್ರೆ ಆಗ್ತಿಲ್ಲ, ಸಿಟಿ ರವಿ ಅವರಿಗೆ ಸುನಿಲ್ ಕುಮಾರ್ ಕಂಡ್ರೆ ಆಗ್ತಿಲ್ಲ. ಹೀಗೆ ಒಬ್ಬರಿಗೊಬ್ರು ಕಂಡ್ರೆ ಆಗ್ತಿಲ್ಲ. ಅವರೆಲ್ಲರೂ ಕೂಡ 2028 ತಾನೇ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಹಠಕ್ಕೆ ಬಿದ್ದಂತಿದೆ. ಹಾಗಾಗಿ ಒಬ್ಬರು ಕಂಡ್ರು ಆಗ್ತಿಲ್ಲ. ಪಕ್ಷದ ಸಂಘಟನೆ ನೆಲ ಕಚ್ಚಿದೆ ಅನ್ನುವಂತ ಮಾತಿನ ನಡುವೆ ಅದನ್ನೇ ಉಲ್ಲೇಖವಾಗಿಟ್ಕೊಂಡು ವ್ಯಂಗ್ಯವಾಗಿ ಮಾಡಿದ್ರು ಅಥವಾ ಪಕ್ಷದ ಶ್ರಮಕ್ಕೆ ಒತ್ತು ಕೊಟ್ಟು ಮಾಡಿದ್ರು ಗೊತ್ತಿಲ್ಲ. ಅವರು ಟ್ವೀಟ್ ಅನ್ನು ಒಂದ್ಸಲ ಓದಿ ಹೇಳ್ತೇನೆ. ಪ್ರತಾಪ್ ಸಿಂಹ ಅವರು 50ನೆಯ ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವಂತಹ ವಿಜೇಂದ್ರ ಅವರಿಗೆ ಮಾಡಿದ ಟ್ವೀಟ್ ನ ಒಂದು ಭಾಗವನ್ನು ಓದಿ ಹೇಳ್ತೇನೆ. ಮಾನ್ಯ ಬಿಜೆಪಿ ಅಧ್ಯಕ್ಷರು ಮತ್ತು ಪಕ್ಷದ ಸಂಘಟನೆಗೆ ಅವಿರತವಾಗಿ ಶ್ರಮಿಸ್ತಾ ಇರುವಂತಹ BY ವಿಜೇಂದ್ರ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ತಾಯಿ ಚಾಮುಂಡಿ ನಿಮಗೆ ಹೆಚ್ಚಿನ ಆಯುಷ್ಯ ಆರೋಗ್ಯ ನೀಡಿ ಮತ್ತಷ್ಟು ಜನಸೇವೆ ಮಾಡಲು ಶಕ್ತಿ ನೀಡುವಂತೆ ನಾನು ಶುಭ ಕೋರ್ತೇನೆ ಎನ್ನುವಂತ ಒಂದು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ ನ ಮತ್ತೊಮ್ಮೆ ಓದ್ತೇನೆ ಮತ್ತು ಕೆಲವೊಂದು ವರ್ಡ್ಗಳನ್ನ ಹೈಲೈಟ್ ಮಾಡ್ತೇನೆ. ಮಾನ್ಯ ಬಿಜೆಪಿ ಅಧ್ಯಕ್ಷರು ಮತ್ತು ಪಕ್ಷದ ಸಂಘಟನೆಗೆ ಅವಿರತವಾಗಿ ಶ್ರಮಿಸ್ತಾ ಇರುವಂತ BY ವಿಜೇಂದ್ರ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಾಪ್ ಸಿಂಹ ಅವರ ಇಲ್ಲಿಯ ತನಕ ಟ್ವೀಟ್ ಅಬೌಟ್ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನ ನೋಡ್ತಾ ಹೋದ್ರೆ ಅವರು ಮಾನ್ಯ ಕೂಡ ಸೇರಿಸಿರಲ್ಲ. ಬಿಜೆಪಿ ಅಧ್ಯಕ್ಷರು ಮೈಸೂರಿಗೆ ಬಂದಿದ್ದಾರೆ, ಅವ್ರ ಜೊತೆ ಮಾತುಕತೆ ಆಯಿತು. ಬಿಜೆಪಿ ಅಧ್ಯಕ್ಷರು ಹೀಗೆ ಮಾಡಿದರೆ ಅವರ ಜೊತೆ ಮಾತುಕತೆ ಆಯಿತು. ಬಿಜೆಪಿ ಅಧ್ಯಕ್ಷರು ಒಂದು ಕಾರ್ಯಕ್ರಮ ಮಾಡ್ತಿದ್ರೆ ಅವರಿಗೆ ಶುಭಾಶಯ ಅನ್ನುವಂತ ಮಾತನ್ನು ಹೇಳ್ತಾರೆ ಹೊರತು ಮಾನ್ಯ ಎನ್ನುವಂತ ಮಾತು ಕೂಡ ಅವರು ಸೇರಿಸಲ್ಲ. ಆದ್ರೆ ಇಲ್ಲಿ ಎರಡೆರಡು, ಒಂದು ಮಾನ್ಯ ಸೇರಿಸಿದ್ರೆ ಓಕೆ, ಬಿಜೆಪಿ ಅಧ್ಯಕ್ಷರಿಗೆ ಮಾನ್ಯ ಸೇರಿಸಬೇಕಾಗುತ್ತೆ ಅಥವಾ ಅದು ಪಕ್ಷದ ಪ್ರೋಟೋಕಾಲ್ ಅಂತ ಹೇಳ್ಬೋದು. ಆದ್ರೆ ಪಕ್ಷದ ಸಂಘಟನೆಯೇ ನೆಲಕಚ್ಚಿರುವಾಗ ಕೇವಲ RSS ಅನ್ನುವಂತ ವಿಷಯವನ್ನ ಇಟ್ಕೊಂಡು ಬೇರೆ ಅಭಿವೃದ್ಧಿ ಕಾರ್ಯದಲ್ಲಿ ಆದಂತ ಕುಂಠಿತವನ್ನ, ಬೇರೆ ಹಗರಣದಲ್ಲಿ ಆದಂತ ಒಂದು ಅವ್ಯವಹಾರವನ್ನ ಯಾರೂ ಕೂಡ ಪ್ರತಿಭಟನೆ ಮಾಡದೆ ಕೇವಲ RSS ಎನ್ನುವಂತ ಒಂದು ವಿಷಯವನ್ನು ಇಟ್ಕೊಂಡು ಕಾಂಗ್ರೆಸ್ನ ವಿರುದ್ಧ ಮುಗಿಬೀಳ್ತಾ ಇರುವಂತ ಮತ್ತು ಪಕ್ಷದ ಸಂಘಟನೆ ನೆಲಕಚ್ಚಿ ಹೋಯ್ತು ಎನ್ನುವಂತ ಮಾತು ಕೇಳಿ ಬರ್ತಾ ಇರುವಾಗ ಪ್ರತಾಪ್ ಸಿಂಹ ಅವರು ವಿಜಯೇಂದ್ರ ಅವರನ್ನ ಹಾಡಿ ಹೊಗಳಿ ಅಟ್ಟಕ್ಕೇರಿಸಿ ಮಾನ್ಯ ಬಿಜೆಪಿಯ ಅಧ್ಯಕ್ಷರು ಜೊತೆಗೆ ಪಕ್ಷದ ಸಂಘಟನೆಗೆ ಅವಿರತವಾಗಿ ಶ್ರಮಿಸ್ತಾ ಇರುವಂತ BY ವಿಜೇಂದ್ರ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ತಾಯಿ ಚಾಮುಂಡಿ ನಿಮಗೆ ಹೆಚ್ಚಿನ ಆಯುಷ್ಯ ಆರೋಗ್ಯ ನೀಡಿ ಮತ್ತಷ್ಟು ಜನಸೇವೆ ಮಾಡಲು ಶಕ್ತಿ ನೀಡಲಿ ಅನ್ನುವಂತ ಟ್ವೀಟ್ ಅನ್ನು ಕೂಡ ಮಾಡಿದರೆ. ಈ ಟ್ವೀಟ್ ಅನ್ನು ನೋಡ್ತಾ ಇದ್ರೆ ಮೋದಿ ಅವರ ಹುಟ್ಟುಹಬ್ಬಕ್ಕೂ ಕೂಡ ಇಂಥ ಒಂದು ಹೊಗಳಿಕೆ ಟ್ವೀಟ್ ಅನ್ನ ಮಾಡಿದ್ ನಾವು ಪ್ರತಾಪ್ ಸಿಂಹ ಅವರ ಟ್ವೀಟ್ ಖಾತೆಯಲ್ಲಿ ಅಥವಾ ಫೇಸ್ಬುಕ್ ಖಾತೆಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದರ ಅರ್ಥ ಒಂದು ಮುಕ್ತವಾಗಿ ವಿಜೇಂದ್ರ ಅವ್ರನ್ನ ಹೊಗಳಬೇಕು, ವಿಜೇಂದ್ರ ಅವರು ಒಳ್ಳೇದು ಮಾಡ್ತಾರೆ ಅನ್ನುವಂಥ ಆತ್ಮವಿಶ್ವಾಸ ಪ್ರತಾಪ್ ಸಿಂಹ ಅವರಿಗಿದೆಯಾ ಅಥವಾ ಪಕ್ಷದ ಸಂಘಟನೆ ನೆಲಕಚ್ಚಿದೆ ಆದ್ರೂ ಕೂಡ ಇವರನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸ್ತಿದ್ದಾರಲ್ಲ ಎನ್ನುವಂತ ವ್ಯಂಗ್ಯವಾದ ಟ್ವೀಟ್ ಅನ್ನು ಮಾಡಿದ್ದಾರೆ ಅನ್ನೋದು ಕೂಡ ಇದೀಗ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಒಂದು ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ಅವರ ನಡುವೆ ಆದಂತ ಒಂದು ಮಾತಿನ ಚಕಮಕಿ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಮುಜುಗರ ಆಯಿತು ಎನ್ನುವಂತ ಕಾರಣಕ್ಕಾಗಿ ಬಿಜೆಪಿ ಅಧ್ಯಕ್ಷರಾದ್ರೂ ನಮ್ಮ ಜೊತೆ ಇರಲಿ, ಯಾಕೆ ಯುವ ಮುಖಂಡರು ಯುವಕರನ್ನ ಸಪೋರ್ಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವ್ರ ಜೊತೆ ಅವರಾದ್ರೂ ಕೂಡ ಇರಲಿ ಅನ್ನುವಂತ ಹೊಗಳಿಕೆ ಮಾತನ್ನ ಹೇಳಿ ಇವರು ಈ ಟ್ವೀಟ್ ಅನ್ನು ಮಾಡಿದ್ರ ಅಥವಾ ನಿಜವಾಗಿಯೂ ಬಿಜೆಪಿಯ ಪಕ್ಷದ ಸಂಘಟನೆಗೆ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ ಎನ್ನುವಂತ ಒಂದು ಮನೋಭಾವನೆ ನಿಜವಾಗಿಯೂ ಪ್ರತಾಪ್ ಸಿಂಹ ಅವರಿಗೆ ಬಂದಿದೆಯಾ ಅಥವಾ ವ್ಯಂಗ್ಯವಾಗಿ ಪಕ್ಷವೇ ನೆಲಕಚ್ಚಿರುವಾಗ ಅಂದ್ರೆ DK ಮತ್ತು ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಯಾವುದೇ ಒಂದು ಪ್ರತಿಭಟನೆ ಮಾಡದೆ ಪಕ್ಷ ಸುಮ್ಮನೆ ಕೂತಿರುವಾಗ ಇದನ್ನು ವ್ಯಂಗ್ಯವಾಗಿ ಹೇಳಬೇಕನ್ನುವಂತ ಕಾರಣಕ್ಕಾಗಿ ಅವಿರತವಾಗಿ ಶ್ರಮಿಸ್ತಾ ಇರುವಂತಹ ಪಕ್ಷದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಎನ್ನುವಂತ ವ್ಯಂಗ್ಯವಾಗಿ ಟ್ವೀಟ್ ಮಾಡಿದ್ದಾರೆ ಎನ್ನುವುದು ಕೂಡ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಇದೆಲ್ಲದರ ಮಧ್ಯೆ ವಿಜೇಂದ್ರ ಅವರು ಯಾವುದಕ್ಕೆ ತಲೆ ಕೆಡಿಸ್ಕೊಳ್ತಲ್ಲ, ಯಾರು ಏನ್ ಬೇಕಾದ ಹೇಳಿದ್ರು ಕೂಡ ಯತ್ನಾಳ್ ಅವರು ಪದೇ ಪದೇ ಮುಗಿಬೀಳ್ತಾ ಇದ್ರು ಕೂಡ ವಿಜೇಂದ್ರ ಅವರು ಅಂತ ತಲೆ ಕೆಡಿಸ್ಕೊಳ್ತಲ್ಲ. ಅವರಿಗೆ ಪಕ್ಷ ಸಂಘಟನೆ ಮಾಡಬೇಕು ಅಥವಾ ಮುಂದಿನ ಬೇರೆ ಬೇರೆ ಯೋಜನೆ ಇದೆಯೋ ಅದು ಅವರಿಗೆ ಬಿಟ್ಟು, ಆದ್ರೆ ಸದ್ಯದ ಮಟ್ಟಿಗೆ ತನ್ನ ಹುಟ್ಟುಹಬ್ಬವೇ ಬೇಡ, ಯಾಕಂದ್ರೆ ರೈತರ ಜೊತೆಗೆ ನಾನಿರ್ತೇನೆ, ಕಬ್ಬು ಬೆಳೆಗಾರರಿಗೆ ಒಂದು ನಿಗದಿತ ದರ ನಿಗದಿ ಮಾಡಬೇಕು ಅಥವಾ ಒಂದು ಫಿಕ್ಸ್ಡ್ ರೇಟ್ ಅನ್ನು ನಿಗದಿ ಮಾಡಬೇಕು, ಕನಿಷ್ಠ ಬೆಲೆಯನ್ನು ನಿಗದಿ ಮಾಡಬೇಕು ಅನ್ನುವಂಥ ಹೋರಾಟದಲ್ಲಿ ವಿಜೇಂದ್ರ ಅವರು ಭಾಗಿಯಾಗಿದ್ದಾರೆ ಮತ್ತು ತಮ್ಮ ಹುಟ್ಟುಹಬ್ಬ ಬೇಡ ಅನ್ನುವಂಥ ಸಂದೇಶವನ್ನು ಕೂಡ ನಿನ್ನೆ ಮಾಧ್ಯಮದಲ್ಲಿ ಕೊಟ್ಟಿದ್ದಾರೆ. ಈ ಟ್ವೀಟ್ ಏನಾದರೂ
ವಿಜೇಂದ್ರ ಅವರ ಮನಸ್ಸು ತಲುಪತ್ತಾ, ಮನಸ್ಸು ಗೆಲ್ಲತ್ತಾ, ಅಥವಾ ಇದರ ಹಿಂದೆ ಏನೋ ಅಡಗಿದೆ ಅನ್ನುವಂಥ ಒಂದು ಮನೋಭಾವನೆ ವಿಜೇಂದ್ರ ಅವರಿಗೆ ಬರುತ್ತಾ, ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಆದರೆ ಏನೇ ಆಗಲಿ, ಒಂದು ವೇಳೆ ಸ್ವಚ್ಛ ಮನಸ್ಸಿನಿಂದ ಪ್ರತಾಪ್ ಸಿಂಹ ಅವರು ವಿಜೇಂದ್ರ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರಿದ್ರೆ, ಎಲ್ಲೋ ಒಂದು ಕಡೆ ವಿಜೇಂದ್ರ ಮತ್ತು ಪ್ರತಾಪ್ ಸಿಂಹ ಅವರು ಒಂದಾಗಿದ್ದಾರೆ ಮತ್ತು ಅದು ಬಿಜೆಪಿ ಒಳ್ಳೆಯದಾಗತ್ತೆ ಅನ್ನೋದು ಇದೀಗ ಕಾರ್ಯಕರ್ತರಲ್ಲಿ ಮೂಡಿದ ಭಾವನೆಯಾಗಿದೆ. ಒಂದು ವೇಳೆ ಇದರಲ್ಲೂ ಕೂಡ ಏನಾದರೂ ಒಂದು ವ್ಯಂಗ್ಯವಾದ ಒಂದು ಸಬ್ಜೆಕ್ಟ್ ಇದ್ರೆ, ಈ ವಿಜೇಂದ್ರ ಮತ್ತು ಪ್ರತಾಪ್ ಸಿಂಹ ಅವರು ಇನ್ನೂ ಕೂಡ ಸರಿಯಾಗಿಲ್ಲ, ಅವರು ಒಂದು ದಾರಿಗೆ ಹೋಗ್ತಾ ಇದ್ದಾರೆ, ಇವರು ಒಂದು ದಾರಿಗೆ ಹೋಗ್ತಾರೆ ಅನ್ನೋದು ಕೂಡ ಇದೀಗ ಅವರ ಟ್ವೀಟ್ ನಿಂದ ಸಾಬೀತಾಗುತ್ತೆ. ಇದರಲ್ಲಿ ಏನೂ ಇಲ್ಲ ಅಂದ್ರೆ ಇನ್ನು ಮುಂದೆ ಬಿಜೆಪಿ ಒಳ್ಳೇದಾಗತ್ತೆ. ಯಾಕಂದ್ರೆ ಬಿಜೆಪಿ ಸಂಘಟನೆ ಮಾಡಲೇಬೇಕಾಗುತ್ತೆ. ಯಾವುದೇ ಒಬ್ಬ ಲೀಡರ್ನಿಂದ ಆಗಲ್ಲ, ಇಡೀ ಎಲ್ಲ ಕಾರ್ಯಕರ್ತರಿಂದ ಬಿಜೆಪಿ ಆಗುತ್ತೆ. ಯಾವುದೇ ಪಕ್ಷ ಆಗಿರ್ಬೋದು. ಒಂದು ವೇಳೆ ಇಲ್ಲಿ ಏನೂ ಇಲ್ಲ, ನಿಷ್ಪಕ್ಷಪಾತವಾಗಿ ನಿಷ್ಕಲ್ಮಶ ಮನಸ್ಸಿನಿಂದ ವಿಜೇಂದ್ರವನ್ನು ಹಾಡಿ ಹೋಗಿದ್ರೆ ಅದು ಬಿಜೆಪಿಗೆ ಒಳ್ಳೇದು, ವಿಜೇಂದ್ರ ಅವ್ರಿಗೆ ಒಳ್ಳೇದು. ಒಂದು ವೇಳೆ ಇಲ್ಲಿ ಏನಾದರೂ ಒಂದು ವ್ಯಂಗ್ಯ ಇದ್ರೆ ಅದು ಬಿಜೆಪಿ 3/4 ಭಾಗ ಆಗೋದ್ರಲ್ಲಿ ಸಂದೇಹವಿಲ್ಲ ಎನ್ನುವುದು ಈ ಟ್ವೀಟ್ ನಿಂದ ಸಾಬೀತಾಗುತ್ತೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.